ಆನೇಕಲ್ ತಾಲೂಕಿನ ಸಮನಹಳ್ಳಿ ಗ್ರಾಮದ ಬಳಿಯಲ್ಲಿ ರಾಮಸಾಗರ ಭುವನ್ ರೆಡ್ಡಿರವರ ಜ್ಞಾಪಕಾರ್ಥವಾಗಿ ನಿರ್ಮಾಣಗೊಂಡಿರುವ ಎಎಕ್ಸ್ಐ ಕ್ರಿಕೆಟ್ ಪಾರ್ಕ್ ಮೈದಾನದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಯುವ ನಾಯಕರಾದ ರಾಮಸಾಗರ ರವಿರವರು ಧ್ವಜಾರೋಹಣ ನೆರವೇರಿಸಿದರು. ಇನ್ನು ವಿಶೇಷವಾಗಿ ಭುವನ್ ರೆಡ್ಡಿ ಮೆಮೋರಿಯಲ್ ಕಪ್ ಮೊದಲನೇ ಆವೃತ್ತಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಭುವನ್ ರೆಡ್ಡಿ ಮೆಮೋರಿಯಲ್ ಕಪ್ನಲ್ಲಿ ಲೆದರ್ ಬಾಲ್ ಮತ್ತು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಸುಮಾರು 20ಕ್ಕೂ ಹೆಚ್ಚು ತಂಡಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿದರು. ಇನ್ನು ಭುವನ್ ರೆಡ್ಡಿ ಮೆಮೋರಿಯಲ್ ಕಪ್ ಲೆದರ್ ಬಾಲ್ ವಿಭಾಗದಲ್ಲಿ ಸಿಲ್ವರ್ ಲೈನ್ ತಂಡವು ಮೊದಲನೇ ಬಹುಮಾನವನ್ನು ಪಡೆದುಕೊಂಡಿತ್ತು. ಎರಡನೇ ಬಹುಮಾನವನ್ನು ಟ್ರಂಪ್ ಹಿಟ್ಸ್ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಟೆನ್ನಿಸ್ ಬಾಲ್ ವಿಭಾಗದಲ್ಲಿ ಮೊದಲನೇ ಬಹುಮಾನವನ್ನು ಕರ್ಣಾ ಲೆವೆನ್ಸ್ ತಂಡ ಪಡೆದುಕೊಂಡಿತ್ತು. ಎರಡನೇ ಬಹುಮಾನವನ್ನು ಜೈ ಶ್ರೀರಾಮ್ ಅಂಟರ್ಸ್ ಮೇಡಹಳ್ಳಿ ತಂಡ ಪಡೆದುಕೊಂಡಿತ್ತು. ಮೂರನೇ ಬಹುಮಾನವನ್ನು ಪವರ್ ಸ್ಟಾರ್ ಎಗಲೂರು ತಂಡ ಪಡೆದುಕೊಂಡಿತ್ತು. ಹಾಗೆಯೇ ನಾಲ್ಕನೇ ಬಹುಮಾನವನ್ನು ಸಮನಹಳ್ಳಿ ನಂದಿ ಬಾಯ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಆಯೋಜಕರು ಮತ್ತು ಗಣ್ಯರು ಬಹುಮಾನವನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಸಾಗರ ನಾರಾಯಣ ರೆಡ್ಡಿ, ಯುವ ನಾಯಕರಾದ ಹಳೆ ಚಂದಾಪುರ ರಾಮು, ಚಿಕ್ಕನಾಗಮಂಗಲ ಗುರು, ಮರಿಯಣ್ಣ, ಲಕ್ಷ್ಮೀಸಾಗರ ಶ್ರೀನಿವಾಸ್ ರೆಡ್ಡಿ, ನಂಜಾರೆಡ್ಡಿ, ರಾಮಸಾಗರ ಮಂಜುನಾಥ್, ಸುಧಾಕರ್, ಶ್ರೀಮತಿ ಜ್ಯೋತಿ ರವಿರವರು, ಮೋನಿಶಾ ವಿಕಾಸ್ ಮೊದಲಾದವರು ಭಾಗವಹಿಸಿದರು.
ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಕ್ರೀಡಾಭಿಮಾನಿಗಳೇ ಹಾಗೂ ಆಟಗಾರರೇ, ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರ. ನಮ್ಮ ಪ್ರೀತಿಯ ಮಗನ ಜ್ಞಾಪಕಾರ್ಥವಾಗಿ ಆಯೋಜಿಸಿದ್ದ ಈ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿರುವುದು ಸಂತೋಷದ ವಿಷಯ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಿಶೇಷವಾಗಿ ವಿಜೇತ ತಂಡಕ್ಕೆ ಅಭಿನಂದನೆಗಳು. ನಿಮ್ಮ ಪರಿಶ್ರಮ, ತಂಡದ ಒಗ್ಗಟ್ಟು ಮತ್ತು ಕ್ರೀಡಾ ಸ್ಫೂರ್ತಿ ನಿಜಕ್ಕೂ ಶ್ಲಾಘನೀಯ. ಇಂದಿನ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮನಿಸಿ ವಿಜೇತರಿಗೆ ಪ್ರಶಸ್ತಿ ನೀಡಲು ತಮ್ಮ ಅಮೂಲ್ಯ ಸಮಯವನ್ನು ನೀಡಿರುವ ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ತಮ್ಮ ಉಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ವಿಜೇತರಿಗೆ ಪ್ರಶಸ್ತಿ ನೀಡಿ ಆಟಗಾರರನ್ನು ಪ್ರೋತ್ಸಾಹಿಸಲು ಬಂದಿರುವ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ಮಗನ ಪ್ರಿಯವಾದ ಕ್ರಿಕೆಟ್ ಪಂದ್ಯಾವಳಿಗೆ ಸಹಕರಿಸಿ ನಮ್ಮ ಆಸೆಗೆ ಬೆನ್ನೆಲುಬಾಗಿ ಸಹಕರಿಸಿದ ನಮ್ಮ ಕ್ರಿಕೆಟ್ ಫೀಲ್ಡ್ನ ಉಸ್ತುವಾರಿಯಾದ ರಂಜಿತ್ರವರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಮತ್ತು ಟೆನ್ನಿಸ್ ಬಾಲ್ ತಂಡದ ಪಂದ್ಯವನ್ನು ತುಂಬ ಯಶಸ್ವಿಯಾಗಿ ನಡೆಸಿದ ನಮ್ಮ ಮಂಜೂರವರಿಗೆ ನಮ್ಮ ನಮಸ್ಕಾರ ಮತ್ತು ಥ್ಯಾಂಕ್ಸ್. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮಗನ ನೆನಪು ಸದಾ ನಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿರಲಿ ಎಂದು ಆಶಿಸುತ್ತೇನೆ. ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಸ್ವಾಗತ, ಸುಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ. ಆಗ ದುರಾದೃಷ್ಟ ಎಲ್ಲ ಕೈಗೆ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಕೊರತೆ ಎದ್ದು ಕಾಣೋಂಗೆ ಆಗೋಯ್ತು. ಅವನಿಗೆ ತುಂಬ ನೋವಾಯ್ತು ಎಲ್ಲರಿಗೂ. ಅವನು ಪಟ್ಟ ಶ್ರಮ ಅವನು ಉಳಿಸ್ಕೊಳ್ಳೋದಕ್ಕೆ ಸಣ್ಣ ಪಣ್ಣ ಫ್ಯಾಮಿಲಿ ಆಗಿದ್ರೆ ಆಗ್ತಾ ಇರಲಿಲ್ಲ. ತುಂಬ ಹಣ ಖರ್ಚು ಮಾಡ್ದ ಅವನು. ಅಷ್ಟು ಖರ್ಚು ಮಾಡಿದ್ರೂ ಆ ಥರ ಆ ಕಾಯಿಲೆ ಅನ್ನೋದು ನಾವು ಯಾವತ್ತೂ ಕೇಳಿರಲಿಲ್ಲ. ಅಂಥ ಕಾಯಿಲೆ ಬಂದು ಅವನು ಉಳಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನಗಳು ಪಟ್ಟರೇನೂ ಆಗಲಿಲ್ಲ. ಆ ನೆನಪು ಅವನಿಗೆ ಅವ್ರ ಮನೆಗೆ, ಅವರು ಅಕ್ಕ ತಂಗಿಯವ್ರಿಗೆ ಮತ್ತು ಅವ್ರ ಇಡೀ ಫ್ಯಾಮಿಲಿಗೆ ಅದೊಂದು ನಷ್ಟ. ಅವ್ನು ಸ್ವಲ್ಪ ಕಣ್ ತೆರೆದ ಮೇಲೆ ಇಡೀ ಫ್ಯಾಮಿಲಿ, ಅವ್ರ ಅಕ್ಕನವ್ರು ಸುಮಾರು ಜನ 3-4 ಜನ ಅಕ್ಕ ತಂಗಿರೋರಿಗೆ ಎಲ್ಲರನ್ನೂ ಫ್ಯಾಮಿಲಿ ಅವರೆಲ್ಲರನ್ನೂ ಅವನೇ ನೋಡ್ಕೊಳ್ತಾ ಇದ್ದ. ಯಾರ್ಯಾರಿಗೆ ಏನೇನು ಮಾಡಬೇಕು, ಅನುಕೂಲ ಮಾಡಬೇಕು ಎಲ್ಲರನ್ನೂ. ಕಡೆಗೆ ಅವ್ನ ಮಗನ್ನೇ ಅವ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ದೇವರು ಅವ್ರಿಗೂ ಅವ್ರ ಮನೆಯವ್ರಿಗೆ ಅದೇ ರೀತಿ ಆ ಧೈರ್ಯ ತೆಗೆದುಕೊಂಡು ಮುಂದಿನ ದಿವಸ ಬದುಕೋದಕ್ಕೆ ದಾರಿ ಮಾಡಿಕೊಡ್ಲಿ ಅಂತ ನಾವೆಲ್ಲ ಒಗ್ಗಟ್ಟಾಗಿ ಆಶಿಸೋಣ. ಮುಂದೆ ದೇವರು ಅದೇ ರೀತಿ ಧೈರ್ಯ ಕೊಡಲಿ ಅವ್ರ ಮನೆಯವ್ರಿಗೆ. ಇರೋ ದಿವಸ ಸಂತೋಷವಾಗಿ ಬಾಳೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ನೆನೆಸ್ಕೊಳ್ಳುವಂಥ ಮರೆಯಲಾಗದಂಥ ಸಂದರ್ಭ ಚಿರಕಾಲ ತನ್ನ ಮನಸ್ಸಿನಲ್ಲಿ ಉಳಿಬೇಕು, ಜನರ ಮನಸ್ಸಿನಲ್ಲಿ ಉಳಿಬೇಕು. ತನ್ನ ಮಗ ಎಲ್ಲ ಯುವಕರ ಮಧ್ಯೆ ಇದ್ದಾಗ ಬೆಳೆದು ಬಂದಂಥ ದಾರಿ, ಆತನ ಸ್ನೇಹಿತರಿಗೆ ಮನವರಿಕೆ ಮಾಡಿಕೊಳ್ಳೋದು, ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಾಗ ಇಡೀ ಕುಟುಂಬ ಯಾವ ರೀತಿ ನೋವಿನಲ್ಲಿರ್ತದೆ. ಆದರೂ ವಿಧಿ ನಮ್ಮ ವಿರುದ್ಧವಾಗಿ ಬಂದಾಗ ಅದಂತ ಭರಿಸುವಂಥ ಶಕ್ತಿ ತಂದೆ ತಾಯಿ ಕುಂದಬಾರದು. ಜೊತೆಯಲ್ಲಿ ಹುಟ್ಟಿದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆಗೆ ಒಂದೆಡೆ ಸೇರುವಂಥ ಸಂದರ್ಭಗಳನ್ನು ಕಲಿಸ್ಕೊಡ್ಬೇಕು. ಆ ದಿಕ್ಕಿನಲ್ಲಿ ಈ ದಿನ ನಮ್ಮ ರವಿರವರು, ಅವರ ಮಡದಿಯಾದಂಥ ಜ್ಯೋತಿಯಮ್ಮನವರು ಮತ್ತು ಅವರ ಮಗಳಾಗಿರ್ತಕ್ಕಂಥ ಮೋನಿಶಾರವರು
ಅವರ ಅಳಿಯಂದಾಗಿರ್ತಕ್ಕಂಥ ವಿಕಾಸ್ ಅವರು, ನಾನು ಪ್ರತಿನಿತ್ಯ ರವಿಯವರ ಮಗನಿಗೆ ತೊಂದರೆ ಆದ ತಕ್ಷಣ ನಮ್ಮ ಮಂಜು ಅವರು ಮೊದಲು ನನಗೆ ಫೋನ್ ಮಾಡ್ತಾಯಿದ್ರು, ಮೊದಲು ಬಂದು ನೋಡು ಅಂತ. ನಾನೇನು ಮಾಡೋಕ್ಕಾಗೋದಿಲ್ಲ. ಆದರೆ ಒಬ್ಬ ಸ್ನೇಹಿತ, ಒಬ್ಬ ಕಾರ್ಯಕರ್ತನ ಜೊತೆಯಲ್ಲಿ ಆ ನೋವನ್ನು ಬಗೆಹರಿಸುವಂಥ ಶಕ್ತಿಯ ದಿಕ್ಕಿನಲ್ಲಿ ಪ್ರತಿನಿತ್ಯ ಫೋನಲ್ಲಿ ಮಾತಾಡೋದು, ಏನಾಗಿದೆ, ಏನಾಗಬೇಕು, ನಿಮಗೆ ಶಕ್ತಿ ದೇವ್ರು ಕೊಡ್ತಾರೆ ಅಂದ್ಕೊಳ್ಳೋದಿಲ್ಲ. ಆದರೆ ಮಗನನ್ನು ಪ್ರತಿ ನಿಮಿಷ ನೆನೆಸ್ಬೇಕು, ಸಮಾಜಕ್ಕೆ ತಿಳಿಸ್ಬೇಕು ಒಂದು ಈ ದಿಕ್ಕಿನಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಗನನ್ನು ಕಳ್ಕೊಂಡು ಆತನ ಪ್ರೀತಿಸ್ತಾ ಇದ್ದಂಥ ಕ್ರೀಡೆಯನ್ನು, ಆ ಕ್ರೀಡೆಯನ್ನು ಜನಕ್ಕೆ ಮೆಚ್ಚುವ ರಾಜ್ಯ ಮಟ್ಟದ ಕ್ರೀಡಾಪಟುಗಳನ್ನು, ಕ್ರಿಕೆಟ್ ಕ್ರೀಡಾಪಟುಗಳನ್ನು ಕರೆಸಬೇಕು. ಅವರ ಒಡನಾಡಿಗಳಾಗಿರ್ತಕ್ಕಂಥ ಯುವಕರಿಗೆ ಆ ಕ್ರೀಡೆ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ದಿಕ್ಕಿನಲ್ಲಿ ಇವತ್ತು ಕ್ರಿಕೆಟ್ ಟೂರ್ನಮೆಂಟನ್ನು ಭುವನ್ ಮೆಮೋರಿಯಲ್ ಕಪ್ ಅಂಥೇಳಿ ರಾಜ್ಯ ಮಟ್ಟದ ಕ್ರಿಕೆಟ್ಗಳನ್ನು ಕರೆಸಿ ಈ ಒಂದು ಟೂರ್ನಮೆಂಟನ್ನು ನಡೆಸ್ಕೊಟ್ಟಿರ್ತಕ್ಕಂಥ ನಿಮಗೆ ಮತ್ತೊಂದು ಸಂದರ್ಭ ಹೇಳಬೇಕೋ ಬೇಡ ಗೊತ್ತಿಲ್ಲ. ನಮ್ಮ ಪುಟಾಣಿ ಮೋನಿಶಾರವರ ಇವತ್ತು ಮ್ಯಾರೇಜ್ ಡೇ ಅವ್ರದ್ದು. ಸುಖ ದುಃಖ ನೋವು ನಲಿವು ಎಲ್ಲದನ್ನು ಸ್ವೀಕಾರ ಮಾಡ್ಕೋಬೇಕು, ಒಳಿತನ್ನು ಸ್ವೀಕಾರ ಮಾಡಬೇಕು, ನೋವನ್ನು ಸ್ವೀಕಾರ ಮಾಡ್ಕೊ, ಅದೇ ಬದುಕು. ನಿಮಗೆ ಶುಭನೂ ಆಗಲಿ. ಮತ್ತು ಪ್ರತಿನಿತ್ಯ ಯುವಕರು ತನ್ನನ್ನು ತಾವು ಕ್ರೀಡೆಯಲ್ಲಿ ತೊಡಸ್ಕೊಳ್ದೆ ಹೋದರೆ ಅನೇಕ ಸಮಸ್ಯೆಗಳಿಗೆ ಎದುರಿಸ್ಬೇಕಾಗಿ ಬರ್ತಾರೆ. ನಮಗೆ ಇಂಥ ಕ್ರೀಡಾಂಗಣಗಳನ್ನು ನಿರ್ಮಿಸಿ ಒಬ್ಬ ಸಾಮಾನ್ಯ ಆತನ ಕುಟುಂಬದ ಸ್ಥಿತಿಗತಿಗಳನ್ನು ನೆನೆಸ್ಕೊಂಡ್ರೆ ಆ ಕಷ್ಟ ಕಾಲದಲ್ಲಿ, ಆದರೂ ನಮ್ಮ ನಾಗರಾಜ್ ಅವರು ಹೇಳ್ದಂಗೆ, ನಾಗರಾಜ್ ಅವರು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಂಜಾರೆಡ್ಡಿ ಅವರು ಇರ್ಬೋದು, ನಮ್ಮ ನಾರಾಯಣ ರೆಡ್ಡಿ ಅವರು ಇರ್ಬೋದು, ಇಲ್ಲಿ ರಾಮು ಇರ್ಬೋದು, ಗುರು ಇರ್ಬೋದು, ಎಲ್ಲ ಒಂದೆಡೆ ಬೆಳೆದವರು. ನಮ್ಮ ಸ್ನೇಹಿತರ ಮನೆಯಲ್ಲಿ ನೋವಾದಾಗ ನಮಗೆ ನೋವಾದಾಗೇನೆ, ಆದರೂ ಜೀವನವನ್ನು ನಡೆಸಬೇಕಲ್ವ. ಆ ದಿಕ್ಕಿನಲ್ಲಿ ಇಡೀ ಸಮಾಜವನ್ನು ಭವಿಷ್ಯದಲ್ಲಿ ಕೊಂಡೊಯ್ಯೋದಕ್ಕೆ ಇವತ್ತು ತಾವು ರಾಜ್ಯ ಮಟ್ಟದ ಭುವನ್ ಮೆಮೋರಿಯಲ್ ಈ ಕಪ್ಪನ್ನು ಅವಕಾಶ ಮಾಡಿಕೊಟ್ಟದ ತಮಗೆ ಹೊಂದಿಸಿ, ಅದ್ರ ಜೊತೆಗೆ ಎಲ್ಲ ಯುವಕರು, ಈ ಭಾಗದ ಯುವಕರು ತನ್ನ ಒಡನಾಡಿಯಾಗಿರ್ತಕ್ಕಂಥ ಭುವನ್ ಅವರ ಸವಿ ನೆನಪಿನಲ್ಲಿ ನಾವು ಇರಬೇಕು, ನೆನೆಸ್ಕೊಬೇಕು, ಆ ಸಮಯವನ್ನು ಕೊಡಬೇಕಂತೇಳಿ ಬಂದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಹೊಂದಿಸಿ ಈ ಕಾರ್ಯಕ್ರಮ ಇನ್ನೂ ಭವಿಷ್ಯದ ದಿನಗಳಲ್ಲಿ ಸಾಮಾಜಿಕ ಕಳಕಳಿಯ, ಸಾಮಾಜಿಕ ಯುವಕಕ್ಕೆ ಭವಿಷ್ಯದಲ್ಲಿ ತನ್ನ ಮಾರ್ಗವನ್ನು ತೋರಿಸುವ ಕಾರ್ಯಕ್ರಮಗಳು ಆಗಲಿ ಅಂತೇಳಿ ತಮಗೆ ವಿಶೇಷವಾದಂಥ ಮತ್ತು ಎಲ್ಲ ಕ್ರೀಡಾಪಟುಗಳು ಮತ್ತು ಎಲ್ಲ ಕಾರ್ಯಕರ್ತರು ಈ ಒಂದು ಕ್ರೀಡೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮಹಿಳೆಯರಿಗೆ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭುವನ್ ಅವರ ಜ್ಞಾಪಕಾರ್ಥವಾಗಿ ರವೀಂದ್ರ ರೆಡ್ಡಿ ಮತ್ತು ಅವರ ಕುಟುಂಬದವರು ಕ್ರಿಕೆಟ್ ಕ್ರೀಡಾಪಟುಗಳನ್ನ ಆಹ್ವಾನ ಮಾಡಿ ಕ್ರಿಕೆಟ್ ಪಂದ್ಯಗಳನ್ನ ನಿಯೋಜಿಸಿದ್ದಾರೆ. ರವೀಂದ್ರ ರೆಡ್ಡಿ ಅವ್ರ ಕುಟುಂಬದವ್ರಿಗೆ ಎಲ್ಲ ಭಯ ಐಶ್ವರ್ಯ ಕೊಟ್ಟರು, ಆರೋಗ್ಯ ಕೊಟ್ಟರು, ಎಲ್ಲ ಕೊಟ್ಟಿದ್ದರು. ಒಳ್ಳೆ ಮಗನೂ ಕೊಟ್ಟಿದ್ದರು, ಒಳ್ಳೆ ಸಂಸ್ಕೃತಿ ಕೊಟ್ಟು ಅವರಿಗೆ ಚೆನ್ನಾಗಿ ಬೆಳೆಸಿದ್ರು. ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆಯವನಾಗಿ ಬೆಳೆದ. ಅವರಿಗೆ ದುರದೃಷ್ಟವಶಾತ್ ಅವರಿಗೆ ನನಗೂ ಮಾತಾಡೋಕ್ಕಾಗ್ತಾಯಿಲ್ಲ. ನಾನು ರವೀಂದ್ರ ರೆಡ್ಡಿ ಆ ಹುಡುಗ ಮಗ ಹಾಸ್ಪಿಟಲ್ ಇದ್ದಾಗ ಕ್ಷೇಮ ಸಮಾಚಾರ ವಿಚಾರಿಸ್ಬೇಕಂತ ರವೀಂದ್ರ ರೆಡ್ಡಿ ಹಾಸ್ಪಿಟ್ಲಿಗೆ ಹೋದಾಗ ಆ ನೋವು ತಡ್ಕೊಳೋಕ್ಕಾಗ್ತಾಯಿರಲಿಲ್ಲ. ಹೋದಾಗೆಲ್ಲ ಕಣ್ಣೀರು ನೀರು ಅರ್ಧ ಗಂಟೆ ಸುಧಾರಿಸ್ಕೊಬೇಕಾಗಿತ್ತು. ನಾವು ಯಾಕಪ್ಪ ಹೋದ್ವಿ ಹಾಸ್ಪಿಟ್ಲಿಗೆ ಅನಿಸಾಯಿತು. ಸುಮಾರು 6 ತಿಂಗಳು ಕಷ್ಟ, ಕುಟುಂಬದವ್ರು ಬಿದ್ದಿರೋ ಕಷ್ಟ ಅಂತ ಇದ್ದಂದಲ್ಲ.
ಅವರಿಗೆ ದೇವರು ಕುಟುಂಬದವ್ರಿಗೆ, ಜ್ಯೋತಿಯವರಿಗೆ ಮತ್ತು ಮೋನಿಶ್ ಅವ್ರಿಗೆ, ಆ ಕುಟುಂಬದವ್ರಿಗೆ ಹೆಚ್ಚಿನ ಧೈರ್ಯ ಕೊಟ್ಟು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭುವನ್ ಅವ್ರಿಗೆ ಮತ್ತು ಈ ಜ್ಯೋತಿಯವರ ಕುಟುಂಬದವರಿಗೆ ಇವತ್ತು ವಿಶೇಷವಾಗಿ ಮದುವೆ ದಿನ ಅನಿಸುತ್ತೆ ನನಗೆ. ಭಾಳ ಅವ್ರಿಗೂ ಒಳ್ಳೆ ಧೈರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನ, ಈ ದಿನ ವಿಶೇಷವಾಗಿ ಚಂದಾಪುರದ ನಮ್ಮ ಯುವ ಮುಖಂಡ ರವೀಂದ್ರ ರೆಡ್ಡಿ ಅವರ ಮಗ ಭುವನ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ನಂತರ ಭುವನ ಜ್ಞಾಪಕಾರ್ಥಕವಾಗಿ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥ ರವೀಂದ್ರ ರೆಡ್ಡಿರವರು ರಾಜ್ಯ ಮಟ್ಟದ ಆತನ ಅತಿ ಪ್ರಿಯ ಕ್ರೀಡೆಯಾಗಿರ್ತಕ್ಕಂಥ ಭುವನ್ ಅವರ ಕ್ರೀಡೆಯಾಗಿರ್ತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಬೇಕಂತೇಳಿ ತೀರ್ಮಾನ ಮಾಡಿ ತನ್ನದೇ ಜಾಗದಲ್ಲಿ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಕ್ರೀಡಾಪಟುಗಳಿಗೆ ಒಂದು ಟ್ರೈನಿಂಗ್ ಕ್ಯಾಂಪನ್ನು ಮಾಡಿಕೊಟ್ಟಿರ್ತಕ್ಕಂಥ ರವಿರವರು ತನ್ನದೇ ಕ್ಯಾಂಪಲ್ಲಿ ಈ ದಿನ ಭುವನ್ ಚಾಂಪಿಯನ್ ಕಪ್ ಟೂರ್ನಮೆಂಟನ್ನು ನಡೆಸ್ಕೊಟ್ಟಿದ್ದಾರೆ. ಆ ಟೂರ್ನಮೆಂಟ್ಗೆ ರಾಜ್ಯ ಮಟ್ಟದ ಅನೇಕ ಕ್ರೀಡಾಪಟುಗಳು ಬಂದು ಆ ಟೂರ್ನಮೆಂಟಲ್ಲಿ ಇವತ್ತು ಅವ್ರು ಗೆದ್ದು ಅವ್ರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ನನ್ನ ಜೊತೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿರವರು ಮತ್ತು ಗುರುರವರು, ಶ್ರೀನಿವಾಸ್ ಅವರು, ನಂಜಾರೆಡ್ಡಿಯವರು, ಸುಧಾರವರು, ನಮ್ಮ ವಿಶೇಷವಾಗಿ ನಮ್ಮ ರವಿಯವರು ನನ್ನ ಆತ್ಮೀಯ ಸ್ನೇಹಿತ, ಕಾರ್ಯಕರ್ತ ಅಲ್ಲ ಸ್ನೇಹಿತ. ಆತನ ಮಗನ ಹೆಸರಲ್ಲಿ ಪ್ರತಿ ವರ್ಷ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಬೇಕು ತೀರ್ಮಾನ ಮಾಡಿ ಇವತ್ತಿನ ಕ್ರಿಕೆಟ್ ಟೂರ್ನಮೆಂಟ್ಗೆ ನೂರಾರು ಕಾರ್ಯಕರ್ತಂತ ನೂರಾರು ಕ್ರೀಡಾಪಟುಗಳನ್ನು ಕರೆಸಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಮತ್ತು ತನ್ನ ಮಗನನ್ನು ಸದಾಕಾಲ ಜನರ ಹೃದಯದಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಮನಸ್ಸು ಹೊಂದಿರ್ತಕ್ಕಂಥ ರವಿ ಮತ್ತು ಕುಟುಂಬಕ್ಕೆ ಆ ದೇವರು ಆ ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಮತ್ತು ಕ್ರೀಡಾಪಟುಗಳು ಇಂಥ ಒಂದು ಭುವನ್ ಅವರ ಹೆಸರು ಕ್ರೀಡಾಪಟುಗಳಲ್ಲಿ ನಿಲ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ನೇಹಿತರು ಅಂತ ರವಿಯವರು ನಾನು ನೋಡಿದಂಗೆ ಗಟ್ಟಿ ಮನುಷ್ಯ,
ಮಗನ್ನ ಕಳ್ಕೊಂಡ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಕುಗ್ಗೋಗಿರ್ತಾನೆ. ಹಾಗಾಗಿ ನಾವು ನಮ್ಮ ಮುಂದೆ ಆ ವಿಚಾರಗಳಲ್ಲಿ ಅವ್ರ ಕಣ್ಣು ನೀರು ಹಾಕ್ಕೊಂಡ ಸಂದರ್ಭಗಳು ಸಹ ಇರ್ತದೆ. ನಾನಾಗ ಒಂದು ಮಾತನ್ನು ರವಿಯವರಿಗೆ ಹೇಳ್ತೀನಿ, ಪುತ್ರಶೋಕಂ ನಿರಂತರ ಅದು ಇದ್ದಿದ್ದೇನೆ. ಹಾಗಾಗಿ ಅವನ ಹೆಸರಲ್ಲಿ ಒಳ್ಳೆಯ ಕೆಲಸಗಳು ಮಾಡೋದು ಮುಖಾಂತರ ಅವನ್ನ ಜೀವಂತವಾಗಿ ಇಡುವಂಥ ಕೆಲಸಗಳನ್ನ ಮಾಡ್ಕೊತ ನಾವು ಅದರಲ್ಲಿ ನಾವು ಸಂತೋಷ ಪಡಬೇಕಂತ ನಾವು ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಅವ್ರ ಹೆಸರಲ್ಲಿ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ನೀನು ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಮಾಡೋ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀರಿ ಅಂತೇಳಿ ನಾವು ಸದಾ ಅವ್ರ ಬೆನ್ನಿಂದ ಇರ್ತೀರಿ. ಹಾಗಾಗಿ ನಾನು ಹೇಳೋದಂದರೆ ಈಗ ಮತ್ತೆ ಮಗ ವಾಪಸ್ ಬರೋಲ್ಲ, ಅವನ್ನ ನಾವು ನಿಜವಾಗಿಯೂ ನೋಡಬೇಕಾಗಿದ್ದು ಅವನ ಹೆಸರಲ್ಲಿ ಒಳ್ಳೆಯ ಕೆಲಸ ಮಾಡೋ ಮುಖಾಂತರ ಅವನ್ನ ನಾವು ಬದುಕೋಣ ಅಂತ ಹೇಳಿ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಆ ಕುಟುಂಬಕ್ಕೆ ನೀಡಲಿ ಅಂತ ಹೇಳ್ತೀನಿ, ನಾನು ಮನೆ ಮಾಡ್ಕೊಳ್ತೇನೆ. ಏನು ಈ ದಿವಸ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ಸಮಸ್ತ ನಾಡಿನ ಜನತೆಗೆ ತಿಳಿಸುತ್ತಾ, ಈ ದಿವಸ ನನ್ನ ಸ್ನೇಹಿತರಾದ ರವಿ ಅವರು ಅನೇಕರಿಗೆ ತಿಳಿದ ಹಾಗೆ ನಾವೊಂದು 30 ವರ್ಷಗಳ ಕಾಲದ ಸ್ನೇಹ ನಮ್ಮದು. ಒಟ್ಟಿಗೆ ನಾವಿದ್ದೀವಿ. ಅವರ ದುಃಖ ಸುಖ ಎಲ್ಲದರಲ್ಲೂ ಸಹ ನಾವು 30 ವರ್ಷಗಳಿಂದ ಭಾಗಿಯಾಗ್ತಾನೆ ಬರ್ತಾಯಿದ್ದೀವಿ. ಅವ್ರ ಮಗನ ದುಃಖದಲ್ಲಿ ಇರಬೇಕಾದ್ರೆ ಏನು ನನ್ನ ಮಗ ಕ್ರಿಕೆಟಲ್ಲಿ ಬಹಳ ಇಂಟ್ರೆಸ್ಟಲ್ಲಿದ್ದ, ಅವನು ಕ್ರಿಕೆಟಲ್ಲಿ ಇನ್ನೂ ಚೆನ್ನಾಗಿ ಮುಂದುವರಿಬೇಕು ಅಂತ ಅವನ ಆಸೆ ಇತ್ತು. ಆದರೆ ವಿಧಿ ಕೈ ಕೊಟ್ಟು ಅವನು ವಿಧಿವಶನಾದ. ಹಾಗಾಗಿ ಅವನ ನೆನಪಿಗೋಸ್ಕರ ಒಂದು ಟೂರ್ನಮೆಂಟ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ನೀವು ಏನೇ ಮಾಡಿ ನಿಮಗೆ ನಮ್ಮೆಲ್ಲರ ಸಹಕಾರ ಇರುತ್ತೆ, ನೀವು ಮುಂದುವರಿಸಿ ಅಂತೇಳಿ ನಾವು ಹೇಳಿ ಅವ್ರಿಗೆ ಇದು ಮಾಡಿದ್ವಿ. ಈಗ ಅವ್ರ ಮನೆಯವರು ಬಹಳ ದುಃಖದಲ್ಲಿದ್ದಾರೆ. ಅವರಿಗೆ ದೇವರು ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಇನ್ನು ಮುಂದೆ ಮಗನ ಆಸೆಯಂತೆ ಈ ಕ್ರಿಕೆಟ್ ಟೂರ್ನಮೆಂಟು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ನಡೆಯಲಿ. ಮತ್ತೆ ಕೂಡ ಅವ್ರ ಮಗ ಅವ್ರ ಮನೆಯಲ್ಲೇ ಹುಟ್ಟು ಬರಲಿ ಅಂಥೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಗನಾದ ಭುವನ್ ಅವರು 1 ವರ್ಷ ಇದಾಯಿತು. ಅವರ ನೆನಪಿಗೋಸ್ಕರ ನಾನು ಕ್ರಿಕೆಟ್ ಟೂರ್ನಮೆಂಟು ನಡೆಸಿ ನಮ್ಮ ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಅವರ ಹುಡುಗರು ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ, ನಮ್ಮ ಮಂಜು, ನಮ್ಮ ಫ್ಯಾಮಿಲಿ ನಾವೆಲ್ಲ ಸೇರಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಬೇಕು ಅಂದ್ಬಿಟ್ಟು ಇದು ಮಾಡಿ ಅದ್ಧೂರಿಯಾಗಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ದೀವಿ. ಚೆನ್ನಾಗಿ ನಡೀತು. ಅದೇ ರೀತಿ ನನ್ನ ಮಿತ್ರರಾದ ನಾರಾಯಣ ಸ್ವಾಮಿ MP ಅವರು, ಮರಿ, ರಾಮು, ಗುರು ಅವರೆಲ್ಲ ಬಂದು ನನಗೆ ಪ್ರೋತ್ಸಾಹ ಮಾಡಿ ನಾವಿರ್ತೀವಿ, ನೀನು ನಡೆಸು ಅಂತ ಹೇಳಿದ್ರು. ಆ ವಿಧಕ್ಕೆ ನಾವು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ದೀವಿ. ಧನ್ಯವಾದಗಳು. ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಬಾಮೈದ ಭುವನ್ ರೆಡ್ಡಿಯವರು ಆಗಸ್ಟ್ 17, 2025ರಂದು ಕೆಲವು ಅನಾರೋಗ್ಯ ಕಾರಣದಿಂದ ತೀರ್ಕೊಂಡ್ರು. ಅವರ ಜ್ಞಾಪಕಾರ್ಥಕ್ಕೋಸ್ಕರವಾಗಿ ನಾವು ಅವನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೀವಿ. ನಮ್ಮದೇ ಆದ ಆಕ್ಸಿ ಕ್ರಿಕೆಟ್ ಗ್ರೌಂಡಲ್ಲಿ ಅವ್ನಿಗೆ ತುಂಬ ಇಷ್ಟ ಇತ್ತು ಕ್ರಿಕೆಟ್ ಗ್ರೌಂಡ್ ಮಾಡಬೇಕು ಅಂತ. ಅವನಿಗೋಸ್ಕರನೇ ಮಾಡಿ ಅವ್ರದ್ದೇ ಫೀಲ್ಡಲ್ಲಿ ಟೆನ್ನಿಸ್ ಹಾಗೂ ಲೆದರ್ ಎರಡನ್ನೂ ನಡೆಸ್ತಾ ಇದ್ದೀವಿ. ಅವನು ತೀರ್ಕೊಂಡಿದ್ದು ಆಗಸ್ಟ್ 17. ಅದರ ಪ್ರಯುಕ್ತ ಆಗಸ್ಟ್ 15ನೇ ತಾರೀಕು ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸ್ತೀವಿ. ಇದೇ ರೀತಿ ಇದು ಮೊದಲನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗಳು. ಇದೇ ರೀತಿ ಪ್ರತಿ ವರ್ಷ ಲೆದರ್ ಹಾಗೂ ಟೆನ್ನಿಸ್ ಬಾಲ್ ಎರಡನ್ನೂ ನಡೆಸ್ತೀವಿ. ಆನೇಕಲ್ ತಾಲೂಕಿನಾದ್ಯಂತ ಎಲ್ಲರೂ ಬಂದು ಮುಂದಿನ ದಿನಗಳಲ್ಲಿ ಪಾಲ್ಗೊಳ್ಬೋದು ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. Happy Independence Day to everyone. I'm Riaz from XI Cricket Park. We are conducting Bhuvan Memorial Cup Season 1 2026. So Bhuvan used to love to play cricket, and he used to we want the Bhuvan Memorial Cup to be remembering Bhuvan with the same love and passion
which he has associated with cricket, and we want to do this tournament every year bigger, better, and we're going to be conducting the tennis ball tournament for all our family and friends of Bhuvan who are from Anekal, Chandapur and Sarjapur area, and also we want to continue to do the leather ball for professional cricketers. Like this year, we want to make more professional players also to come and participate and play in this. Yes, this tournament is going to get bigger and bigger every year. It's going to be happening in the month of August. Looking forward to see you all. Thank you.